ಕೃಷ್ಣನಿಗೆ ಅರ್ಜುನ ಹೆಂಗಿದ್ದು, ರಾಮನಿಗೆ ಹನುಮಂತ ಹೆಂಗಿದ್ನು, ಹಂಗ ಯಾರು ಇಲ್ಲ ಅನ್ನಕರ ಅವನ್ ಸಿಕ್ಕ ನನಗೆ ಒಂದು ಬಿರ್ಲುಗುಡ್ಡ ಪ್ರಭು ಅಂತ ಅವನ ಹೆಸರು. ಮುಂದೆ ಇಲ್ಲಿ ಶಿಕ್ಷಣ ಕೂಡ ಮಾಡ್ಬೇಕನ್ನೋ ಸಂಕಲ್ಪ ಮಾಡಿವಿ. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲ ಜನ ಏನಂದ್ರೆ ಕಾಫಿ ಸೀಮೆಗೆ ಹೋಗ್ಬಿಡ್ತಾರೆ, ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಜೀವ ಇರೋದ್ರೊಳಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಿ ನನ್ನ ಕೈಲಾದಷ್ಟು ಅವರಿಗೆ ಒಂದು ಸೇವೆಯನ್ನು ಮಾಡಬೇಕನ್ನೋದು ನನ್ನ ಆಸೆ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಆಗ್ತಾ ಇಲ್ಲ ಅನ್ನೋ ಅಷ್ಟು ಮಠ ಮಣ್ಣೆಗಳು ಆಗ್ತಾ ಇದ್ದಾರೆ. ಅದಕ್ಕೆ ಸಿದ್ಧಗಂಗಾ ಮಠನೇ ಒಂದು ಉದಾಹರಣೆ, ಕೊಪ್ಪಳ ಗವಿ ಉದಾಹರಣೆ. ಹೌದ್ರ ಇವೆಲ್ಲ ಅದಕ್ಕೆ ಮಠ ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಗೌರವ ಕೊಡಬೇಕು ಪ್ರತಿಯೊಬ್ಬರು ಕೂಡ. ಯಾಕೆಂದ್ರೆ ಅದು ತಾನು ಬೆಳೆಯೋದಕ್ಕಿಂತ ಸಮಾಜವನ್ನ ಬೆಳೆಸ್ತದೆ. ಸಮಾಜವನ್ನು ಕರೆಕ್ಟ್. ನೀವು ಯಾವುದೇ ಮಠವನ್ನ ನೋಡ್ರಿ, ತಾನು ಬೆಳೆಯೋದಕ್ಕಿಂತ ಸಮಾಜವನ್ನ ಬೆಳೆಸ್ತದೆ. ಇವತ್ತು ಈ ಮಠದಲ್ಲಿ ಸೆಡ್ ಒಳಗೆ ಹನುಮಪ್ಪ ಇರ್ಬೋದು, ಬಟ್ ಎಲ್ಲರ ಮನಸ್ಸಿನ ಸೀಟ್ ಗೆದ್ದು ಬಿಟ್ಟಾನ. ಸೆಡ್ ಒಳಗೆ ಹನುಮಪ್ಪ ಇರ್ಬೋದು, ಬಟ್ ಎಲ್ಲರ ಮನಸ್ಸಿನ ಸೀಟ್ ಗೆದ್ದು ಬಿಟ್ಟಾನ. ಹನುಮಪ್ಪ ಸೆಡ್ ಒಳಗದಾನ, ಆದ್ರೆ ಸುತ್ತ ಹತ್ತಳ್ಳಿ ಭಕ್ತರು ಸೀಟ್ ಗೆದ್ದು ಬಿಟ್ಟಾನ, ಮನಸ್ಸಿನಾಗಿರೋ ಸೀಟ್ ಗೆದ್ದ. ಇಲ್ಲಿ ಯಾರೋ ಮುಸ್ಲಿಮ್ಸ್ ಬಂದಿದ್ರು ನೋಡ್ರಿ, ಅವ್ರಿಗೆ ಬಾಯಿ ಇದ್ದಿಲ್ಲ, ಒಂದು 15 ದಿವಸ ಬಾಯಿ ಇದ್ದಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಿಲ್ಲ. ಅಲ್ಲಿ 15 ದಿವಸ ಹೋಗಿತ್ತು ಬಾಯಿ, ಇಲ್ಲಿ ಬಂದ್ಮೇಲೆ ಬಾಯಿ ಬಂತು. ಮೂಲತಃ ಯಾವ ಜನಾಂಗದವರು? ನಾವು ಮುಸ್ಲಿಮ್ಸ್. ರಾಮ್ ರಾಮ್ ಜಯ ರಾಜಾ ರಾಮ್, ರಾಮ್ ರಾಮ್ ಜಯ ಸೀತಾರಾಮ್. ರಾಮ ಅಲ್ಲ ಅಂತಂದೇಳಿ ಭಾಳ ಕಣ್ಣೀರು ಹಾಕಿದ್ರಿ. ಅವರಿಗೆಲ್ಲ ಹೇಳಿದ ಒಂದೇ ಮಾತು, ನನ್ನೊಬ್ಬನ್ನೇ ಯಾಕೆ ಬಿಡ್ತಾರೆ ಜೊತೆಗೆ, ಅವನ ಅದನ್ನು ಸುಮ್ಮನೆ ಹೋಗ್ರ ಅಂತ. ಇವತ್ತು ಅವರೇ ಅಂತಿರ್ತಾರೆ ಮಾತಿಗೆ, ಕಣ್ಣೀರು ಹಾಕಿ ಅಂತ ಓದಿ ಇವತ್ತು ಎಷ್ಟೆಲ್ಲ ಬೆಳೆದ್ಬಿಟ್ಟು ನಮ್ಮಪ್ಪ ಅಂತಂದೆ. ಅದಂದ್ರೆ ನಿಸ್ವಾರ್ಥ ಸೇವೆ. ಆಮೇಲೆ ನನ್ನ ಜೊತೆ ಯಾರು ಇಲ್ಲ, ಒಬ್ಬ ಸ್ನೇಹಿತರಿಲ್ಲ, ಯಾರು ಇಲ್ಲ ಅನ್ನೋ ಸಮಯದಲ್ಲಿ ಈಗ ಒಬ್ಬರಿಗೆ ಒಬ್ರು ಯಾರನ್ನ ಒಬ್ರು ಬೇಕಲ್ಲ. ಈಗ ಕೃಷ್ಣನಿಗೆ ಅರ್ಜುನ ಹೆಂಗಿದ್ದು, ರಾಮನಿಗೆ ಹನುಮಂತ ಹೆಂಗಿದ್ನು, ಹಂಗ ಯಾರು ಇಲ್ಲ ಅನ್ನಕರ ಅವನ್ ಸಿಕ್ಕ ನನಗೆ ಒಂದು ಬಿರ್ಲುಗುಡ್ಡ ಪ್ರಭು ಅಂತ ಅವನ ಹೆಸರು. ಆ ವಯಸ್ಸಿಗೆ ಅವ್ನು ಮೀರಿ ಸೇವಾ ಮಾಡ್ತಾನೆ. ಮಠದ್ದೇನಾದ್ರೂ ತರೋದು ಬರೋದು, ಲಕ್ಷಗಟ್ಟಲೆ ಸಾಮಗ್ರಿಗಳನ್ನು ಮಠಕ್ಕೆ ವ್ಯವಹಾರದಲ್ಲಿ ತರಬೇಕಲ್ಲ, ಮಠಕ್ಕೆ ಅವನ ಮಾಡ್ತಾನೆ. ಅಷ್ಟ ನಂಬಿಕೆ ಉಳಿಸ್ಕೊಂಡು ಮತ್ತೆ ಅವನ ವಯಸ್ಸು ಸಣ್ಣದಂದ್ರೂ ಕೂಡ ನಿಷ್ಕಲ್ಮಶವಾಗಿ ಸೇವೆ ಮಾಡ್ತಾನೆ. ಹಂಗೆ ದೇವರ ಅವ್ರ ರೂಪದಲ್ಲಿ ನಮ್ಮ ಜೊತೆ ಅದನ್ನ ಅನ್ಬೇಕು, ಸುಮ್ಮನೆ ಹೋಗ್ತಿರ್ಬೇಕಷ್ಟೇ. ಈಗ ಹಿಂದಿಂದೆಲ್ಲ ನೆನೆಸ್ಕೊಂಡ್ರೆ ಕಾಂಟ್ಯಾಕ್ಟ್ ಮಾಡಿದ್ದು ಅವರೇ ಅವರೇ ಮಾಡಿರ್ತಾರೆ. ನನಗೆ ಹೇಳ್ತಿದ್ದೆ, ಹಿಂಗೆ ಯಾರೋ ಬರ್ತಾರ, ನಾನೇನೋ ಮಾಡ್ತೀನಿ ಅಂತಂದೇಳಿ. ಏನ್ ಮಾಡ್ತೀಯಪ್ಪ ನೀ ಅಂತ. ಇಲ್ಲ, ಇಲ್ಲೇ ಮೊರಬಾ ಗ್ರಾಮದಾಗ ಒಬ್ರು ಸ್ನೇಹ ಅಂತಂದೇಳಿ ಇದ್ರಲ್ಲ ಸಮರ, ಅವ್ರದ್ದು ವಿಡಿಯೋ ಮಾಡಿದ್ವಿ ನಾವು. ಹಾಗಾಗಿ ಅದೇ ಟೈಮ್ನಲ್ಲಿ ಇವರು ಇನ್ಸ್ಟಾದಲ್ಲಿ ನಮಗೆ ಮೆಸೇಜ್ ಹಾಕಿದ್ರು, ಈ ಥರ ನಮ್ಮದು ಮಠ ಇದೆ ಅಂತಂದೇಳಿ ಅಂದ್ರೆ. ಸೊ ಹಂಗಾಗಿ ನಮಗೆ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದ ನಮ್ಮ ಏನು ಪರಂಪರೆ ಏನು ಇದೆ ಅಲ್ಲ ಸಮರ, ಅದನ್ನೇ ನಾವು ತೋರಿಸ್ಬೇಕಂತ ನಮ್ದು ಯೂಟ್ಯೂಬ್ ಚಾನಲ್ ಉಳಿಸ್ಬೇಕು, ಎಲ್ಲರಿಗೆ ತಿಳಿಸ್ಬೇಕು ಅನ್ನೋದ ಒಂದು ಉದ್ದೇಶ ಇತ್ತಲ್ಲ. ಹಂಗಾಗಿ ಮತ್ತೆ ನಮ್ಮನ್ನ ದೇವ್ರು ಹುಡುಕ್ಯಂಬಂದನ ಮಾಡಂಬ ಅಂತ ಬೇಡ ಅಂತಂದೇಳಿ ನಮ್ಮ ಫ್ರೆಂಡನ್ನ ಕರ್ಕೊಂಡು ಅದು ಹನುಮಪ್ಪ ಹುಡುಕ್ಯಂಬಂದ. ಒಳ್ಳೇದಪ್ಪ ಬಂದಿ. ಫಸ್ಟ್ ಮಾಡಿದ್ದ ನಾವು ಹನುಮಂತ ಸ್ವಾಮಿದ ಸಮರ, ಇಲ್ಲಿ ಮರಮ್ನಹಳ್ಳಿಯಲ್ಲಿ ನಾರಾಯಣ ದೇವ್ರ ಅಂತಂದೇಳಿ ನಾಣಿಕೇರಪ್ಪ ಫಸ್ಟ್ ಮಾಡಿದ್ದ ಅದೇ ಸಮರ. ನಾವು ಜೋಡಿ ತೇರ್ ಎಳಿತೇವೆ. ಹೌದೌದು ಸಮರ, ಅದೇ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಜೋಡಿ ತೇರ್ ಮಾಡಿವಿ. ಇಲ್ಲಿ ಜೋಡಿ ತೇರ್ ರಾಮದೇವ್ರದ್ದು ಆಂಜನೇಯಂದು 2 ತೇರು ಪ್ರತಿ ವರ್ಷ ಆಗ್ತದೆ. ರಾಮದೇವ್ರದ್ದು ಆಂಜನೇಯ ಪ್ರತಿ ವರ್ಷ ಜೋಡಿ ತೇರು. ಯಾವ ದಿನದಲ್ಲಿ ಅದೇ ರಾಮ ಅಂದ್ರೆ ನಾವು ಕಾರ್ತಿಕ್ ಮಾಸದಲ್ಲಿ ಮಾಡ್ತಾ ಇದ್ವಿ. ಈಗ ಸಮಯದಲ್ಲಿ ಏನ್ ಮಾಡಿವಿ ಅಂದ್ರೆ ಸ್ವಲ್ಪ ಚಳಿ ಇರೋದ್ರಿಂದ ಭಕ್ತರಿಗೆ ಸಮಸ್ಯೆ ಆಗುತ್ತಂತ ಹೋಳಿ ಹುಣ್ಣಿಮೆಯಾಗಿ 9 ದಿನಕ್ಕೆ ಮಾಡ್ಬೇಕನ್ನೋ ಒಂದು ಸಂಕಲ್ಪ ಮಾಡಿ. ಹೋಳಿ ಹುಣ್ಣಿಮೆಯಾಗಿ 9 ದಿನಕ್ಕೆ ಒಂದು ಮಾಡ್ಬೇಕನ್ನೋ ಸಂಕಲ್ಪ ಮಾಡಿವಿ. ನೋಡ್ಬೇಕು ಈ ವರ್ಷ ಏನಾಗುತ್ತೆ, ಅನುಗ್ರಹ ಇಚ್ಛೆ ಆ ರೀತಿನೇ ಮಾಡ್ತೀವಿ. ಆದ್ರೆ ದಾಸೋಹ ಅಂತೂ ನಿತ್ಯದಲ್ಲಿ ಸಂಕಲ್ಪ ಐತಿ. ಮುಂದೆ ಇಲ್ಲಿ ಶಿಕ್ಷಣ ಕೂಡ ಮಾಡ್ಬೇಕನ್ನೋ ಸಂಕಲ್ಪ ಮಾಡಿವಿ. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲ ಜನ ಏನಂದ್ರೆ ಕಾಫಿ ಸೀಮೆಗೆ ಹೋಗ್ಬಿಡ್ತಾರೆ, ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಜೀವ ಇರೋದ್ರೊಳಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಿ ನನ್ನ ಕೈಲಾದಷ್ಟು ಅವರಿಗೆ ಒಂದು ಸೇವೆಯನ್ನು ಮಾಡ್ಬೇಕನ್ನೋದು ನನ್ನ ಆಸೆ. ಆದಷ್ಟು ನೆರವೇರಲಿ ದೇವರು ನಿಮ್ಗೆ ಅಷ್ಟು ಶಕ್ತಿ ಕೊಡ್ಲಿ. ಈಗ ಮೊದ್ಲಿಗೆ ಅಲ್ಲಿ ದಾಸೋಹ ಮಾಡಕತ್ತಿದ್ವಿ, ಅಲ್ಲಿ ಬಹಳ ಸಮಸ್ಯೆ ಆಗೈತಂತ ಇವ್ರು ಕೂಡ್ಲಿಗೆ ಇವ್ರು ಎಲ್ಲ ಒಂದು ಬ್ಯಾಚ್ ಇದೆ. ಕೂಡ್ಲಿಗೆ ಅವರೆಲ್ಲ ಭಕ್ತರ ಮಠಕ್ಕೆ ಬರ್ತಾರೆ ಒಂದು ಬ್ಯಾಚ್ ಆಗಿ. ಅವರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ದಾಸೋಹ ಭವನ ಮಾಡ್ಬೇಕಂತಂದೇಳಿ ಯಾರನ್ನ ಕೇಳಿದ್ರೆ MP ಗ್ರಾಂಟ್ ಏನು MLA ಗ್ರಾಂಟ್ ಏನಂತ ಕೇಳ್ತಾರೆ. ಆ ಕಡೆಗೆ ಒಂದು 25 ಲಕ್ಷದ ಗ್ರಾಂಟ್ ಅದು.
ಹಾಂ ಅದನ್ನ ಬರೇ ಅವರು ಭಕ್ತರ ಹತ್ರ ನಾವು ಹೋಗಿಲ್ರಿ, ಅವರ ಅಡ್ಡಾಡಿ ಭಕ್ತರ ತಗ ತಗೊಂಡು ಬಂದು ಎಲ್ಲ ಎತ್ತಿ ಮಾಡಕತ್ತಾರೆ. ಈಗ ದಾಸೋಹ ಭವನ ಈಗ 100 ಅಡಿ ಉದ್ದ ಐತ್ರಿ, 41 ಅಡಿ 31 ಅಡಿ ಅಗಲ, 41 ಅಡಿ ಅಗಲ ಐತಿ. ಈಗ ಮಿನಿಮಮ್ ಅಂದರೆ ಒಂದು 600 ಜನ ಊಟ ಮಾಡ್ಬೋದು ಕೂತ್ಕೊಂಡು ನೆಮ್ಮದಿಯಾಗಿ. ಆಮೇಲೆ ಮಳೆ ಬಂದ್ರೆ ಭಕ್ತರಿಗೆ ಇಲ್ಲಿ ಉಳ್ಕೊಳಕ್ಕೆ ಜಾಗ ಇಲ್ಲದ್ರಿಂದ ಅದು ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಅದು ಭಕ್ತರಿಂದನೇ ಆಗಿರೋದ್ರಿ, ಯಾರ ಕಡೆಯಿಂದನೇ ಏನು ಅಪೇಕ್ಷೆ ಮಾಡಿಲ್ಲ ಇವತ್ತಿನವರೆಗೂ ಕೂಡ. ಇಷ್ಟೇ, ಜೋಳಿಗೆ ಮುಂದೆ ಎಲ್ಲದೂ ಕೂಡ ಶರಣಾಗಲೇಬೇಕು. ಹೌದ್ರಾ? ಕರೆಕ್ಟ್. ಜೋಳಿಗೆ ಮುಂದೆ ಎಲ್ಲ ಹೇಳ್ತಾರೆ, ಜಂಗಮನ ಜೋಳಿಗೆ ಊರಿಗೆಲ್ಲ ಹೋಳಿಗೆ. ಯಾಕಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಐತ್ರಿ. ಅದನ್ನ ತಿಳ್ಕೋಬೇಕು, ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ. ಅದನ್ನ ತಿಳ್ಕೊರ್ಲಾರ್ದಂಗ ಸುಮ್ಮನೆ ಏನೇನೋ ಹುಚ್ಚು ಯೋಚನೆ ಮಾಡ್ಕೊಂತಂದ್ರೆ ಅದು ಗೊತ್ತಾಗೋದಿಲ್ರಿ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಆಗ್ತಾ ಇಲ್ಲ ಅನ್ನೋನ ಅಷ್ಟು ಮಠ ಮಣ್ಣೆಗಳು ಆಗ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೂ ಕೊಡ್ತಾ ಇಲ್ಲ ಶಿಕ್ಷಣ, ಅಷ್ಟು ಶಿಕ್ಷಣವನ್ನ ನಮ್ಮ ಮಠ ಮಾನ್ಯಗಳು. ಸ್ವಲ್ಪ ಅದ್ರ ಬಗ್ಗೆ ಜನಗಳ ಗಮನ ಹರಿಸಿದ್ರೆ ಗೊತ್ತಾಗ್ತದೆ ಮಠ ಅಂದ್ರೆ ಏನು, ಎಷ್ಟು ಶಕ್ತಿ ಇದೆ ಮಠಕ್ಕೆ ಅಂತಂದೇಳಿ. ಅದಕ್ಕೆ ಸಿದ್ಧಗಂಗಾ ಮಠನೇ ಒಂದು ಉದಾಹರಣೆ, ಕೊಪ್ಪಳ ಗವಿ ಮಠ ಉದಾಹರಣೆ. ಹೌದ್ರಾ? ಇವೆಲ್ಲ ಅದಕ್ಕೆ ಮಠ ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಗೌರವ ಕೊಡಬೇಕು ಪ್ರತಿಯೊಬ್ಬರು ಕೂಡ. ಯಾಕೆಂದ್ರೆ ಅದು ತಾನು ಬೆಳೆಯೋದಕ್ಕಿಂತ ಸಮಾಜವನ್ನ ಬೆಳೆಸ್ತದೆ. ನೀವು ಯಾವುದೇ ಮಠವನ್ನ ನೋಡ್ರಿ, ತಾನು ಬೆಳೆಯೋದಕ್ಕಿಂತ ಸಮಾಜವನ್ನ ಬೆಳೆಸ್ತದೆ. ಇವತ್ತು ಈ ಮಠದಲ್ಲಿ ಸೆಡ್ ಒಳಗೆ ಹನುಮಪ್ಪ ಇರ್ಬೋದು, ಬಟ್ ಎಲ್ಲರ ಮನಸ್ಸಿನ ಸೀಟ್ ಗೆದ್ದು ಬಿಟ್ಟಾನ. ಹನುಮಪ್ಪ ಸೆಡ್ ಒಳಗದಾನ, ಆದ್ರೆ ಸುತ್ತ 10 ಹಳ್ಳಿ ಭಕ್ತರ ಸೀಟ್ ಗೆದ್ದು ಬಿಟ್ಟಾನ, ಮನಸ್ಸಿನಾಗಿರೋ ಸೀಟ್ ಗೆದ್ದ. ಯಾಕಂದ್ರೆ ಅಷ್ಟು ಸುಲಭ ಅಲ್ರಿ. 1 ಲಕ್ಷ ಮಂದಿಗೆ ದಾಸೋಹ ಮಾಡ್ಬೇಕಂದ್ರೆ ಕಡಿಮೆ ಆಗ್ತದೆ. ಯಾಕಂದ್ರೆ ಮಠ ಮಾಡಿ 4 ವರ್ಷ ಆಗೈತಿ. ಜಾತ್ರೆ ಒಳಗ 1 ಲಕ್ಷ ಮಂದಿಗೆ ದಾಸೋಹ ಮಾಡ್ತೀವಿ. ಅದು ಹೆಂಗ್ ಬರ್ತದೋ ಹೆಂಗಿಲ್ಲೋ ಗೊತ್ತಿಲ್ಲ, ಅದು ಹೋಗ್ಲಿ ಬಿಡ್ರಿ. ವಾರ ಬರೋದ್ರೊಳಗೆ, ಈ ಶನಿವಾರದಿಂದ ತಿರುಗಿ ಶನಿವಾರ ಬರೋದ್ರೊಳಗೆ ಏನೂ ಇಲ್ಲ ಅಂದ್ರೆ ಕೂಡ ಒಂದು 3,000 ಜನಕ್ಕೆ ದಾಸೋಹ ಮಾಡ್ತೀವಿ. ಶನಿವಾರ 1,500ರಿಂದ 2,000 ಜನಕ್ಕೆ ದಾಸೋಹ ಮಾಡ್ತೀವಿ. ಈಗ ಮತ್ತೆ ಈಗ ಏನಾರ ಶ್ರಾವಣ ಮಾಸ ಬಂತಂದ್ರೆ ಮತ್ತೆ ಭಾಳ ಆಕತಿ. ಮತ್ತೆ ಇವತ್ತು ಕೂಡ ಏನೂ ಕಡಿಮೆ ಆಗಿಲ್ರಿ. ಅದು ಕಡಿಮೆ ಆಯ್ತು, ಇದು ಕಡಿಮೆ ಆಯ್ತು, ಮಠದಾಗ ಅಕ್ಕಿ ಇಲ್ಲ, ಅವು ಯಾವ ಕೊರತೆಗಳು ಬಂದಿಲ್ಲ. ಅದೇ ಹೇಳ್ತೀನಲ್ಲ, ನಿಷ್ಕಲ್ಮಶವಾಗಿ ನಾವು ಅವನಿಗೆ ಸೇವೆ ಮಾಡಿಬಿಟ್ರೆ ನಮಗೇನು ಬೇಕು ಅವ್ನು ಕೊಟ್ಬಿಡ್ತಾನೆ. ಅದನ್ನೇ ನಾವು ಅದನ್ನ ಹತ್ರ ಹುಡುಕ್ಕೊಂಡು ಹೋಗೋದು ಬೇಕಾಗಿ. ಅದನ್ನು ಹೇಳ್ತಾನಲ್ಲ ಭಗವಂತ, ಕೆಲಸ ಮಾಡು ನೀನಷ್ಟ, ಹುಡುಕಿದ್ ನನಗೆ ಬಿಡು ಅಂತಂದ್ರೆ ಸೇವಾ ಮಾಡ್ಬೇಕಷ್ಟೇ. ಹಿಂಗೆ ಮಠ ಇದು ಬೆಳೆದತ್ರಿ. ಮೊದ್ಲಿಗೆ ಅಂದ್ರೆ ಇಲ್ಲಿ ಏನೂ ಇದ್ದಿಲ್ಲ. ಬೇಕಾದ್ರೆ ನಿಮ್ಗೆ ಫೋಟೋ ಇದೆ ತೋರಿಸ್ತೀನಿ, ಒಳಗೆ ನೀವು ನೋಡ್ರಿ. ಎಲ್ಲ ಕಲ್ಲು ಗುಂಡು ಇಲ್ಲಿದ್ದಿದ್ದು. ನಿಧಾನಕ್ಕೆ ಇದು ಬೆಳೀತಾ 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 ಈ ಮಟ್ಟಕ್ಕೆ ಬಂದು ನಿಂತದ. ಇಲ್ಲೆಲ್ಲ ಕಲ್ಲು ಗುಂಡಿದ್ದು ರೀ, ಭಾಳಷ್ಟು ಬರೋಕ್ಕೆ ಜಾಗ ಇದ್ದಿಲ್ಲ. ಹೇಮಣ್ಣರ್ ಅಂತ ಇದ್ದಾರೆ, ಅವರು ವಿಂಡ್ ಫ್ಯಾನ್ ಇದರಲ್ಲಿ ಇದು ಮಾಡ್ತಾರೆ. ಅವ್ರದ್ದು ಯಾವ ಊರು ಇರಬೇಕಿಲ್ಲ ಅವರು, ಹಲಬೂರು ಅವ್ರದ್ದು. ಅವ್ರು ಎಷ್ಟು ಸೇವಾ ಮಾಡ್ಯಾರಂದ್ರೆ ಮಠಕ್ಕೆ, ಹನುಮಪ್ಪನೇ ಅವ್ರ ರೂಪ್ತಾ ಬಂದಾನ ಅನ್ಕೊಂಡಿನಿ. ಕೆಲವು ಸಮಯದಾಗ ದಾಸೋಹಕ್ಕಾಗಿರ್ಬೋದು, ಮಠದ ಅಭಿವೃದ್ಧಿ ಕೆಲಸಕ್ಕಾಗಿರ್ಬೋದು ಭಾಳ ಸಹಾಯ ಮಾಡಿದ್ದಾರೆ. ಇದು ಎಲ್ಲ ಗುಂಡು ಕಲ್ಲೆಲ್ಲ ದಬ್ಸಕ್ಕೆ 2 ಇಟಾಚಿ ಅವರ ಕಳಿಸಿದ್ರು. ಕಳಿಸಿ 4-6 ದಿನ ಅವರ ಕೆಲಸ ಮಾಡಿಸಿ ಇದನ್ನೆಲ್ಲ ದೆಬ್ಸಿ ವ್ಯವಸ್ಥೆ ಮಾಡಿದರು. ಇದ್ರದ್ದು ನಿಮಗೆ ಇತಿಹಾಸ ಬೇಕಂದರೆ ಒಂದು ಹಳೇದು ಪತ್ರ ಇದೆ, ಕೊಡ್ತೀನಿ, ಬೇಕಾದ್ರೆ ಅದನ್ನು ನೀವು ಓದ್ಕೊಂಡು ಅದರಲ್ಲಿ ಇದು ಮಾಡಿದ್ರೆ ಆಯ್ತಾರೆ. ಯಾಕಂದ್ರೆ ನನ್ನೆನ್ನೆ ಜ್ಞಾನಕ್ಕೆ ಏನು ತಿಳಿದದ ಅದನ್ನು ನಿಮಗೆ ಹೇಳಿಲ್ಲ. ಯಾಕಂದ್ರೆ ನಾನು ನೋಡಿದ ಮಟ್ಟಿಗೆ ನಮ್ಮ ಹಿರಿಯರು ನಮಗೆ ಹೇಳಿದ ಬಗ್ಗೆ ನಾನು ನಿಮಗೆ ಹೇಳಿನಿ. ಆಮೇಲೆ ಪತ್ರದಲ್ಲಿ ಏನಿದೆಯೋ ಅದು ನೀವು ಓದ್ಕೊಂಡು ಬೇಕಾದ್ರೆ ಇದು ಮಾಡಿಕೊಡ್ರಿ, ಆಯ್ತರ. ನೀವು ಶನಿವಾರ ಬಂದಿದ್ರೆ ಚಲೋ ಇರ್ತಿತ್ತು. ಭಕ್ತರೆಲ್ಲ ಅದೇ ಅಂದ್ರೆ ಇವರು ಸುಮಾರು, ಯಾಕಂದ್ರೆ ನಮ್ದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸೋದಲ್ಲ, ಹಂಗಾಗಿ ಗಲಾಟೆ ಇದ್ರಲ್ಲಿ ಬ್ಯಾಡ ಅಂತಂದೇಳಿ ಅಂದ್ರೆ ಈ ಸ್ಟೋರಿನ ಫಸ್ಟ್ ಜನರಿಗೆ ಮುಟ್ಸೋಣ. ಆಮೇಲೆ ನೆಕ್ಸ್ಟ್ ಯಾವಾಗಾದ್ರೂ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಅವಾಗ ಮತ್ತೆ ಒಂದು ಟೈಮ್ ಹೋಗಿ ಮಾಡೋಣ ಅಂತಂದೇಳಿ ಮಾಡ್ರಿ. ಇಲ್ಲಿ ಯಾರೋ ಮುಸ್ಲಿಮ್ಸ್ ಬಂದಿದ್ರು ನೋಡ್ರಿ, ಅವ್ರಿಗೆ ಬಾಯಿ ಇದ್ದಿಲ್ಲ, ಒಂದು 15 ದಿವಸ ಬಾಯಿ ಇದ್ದಿಲ್ಲ. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಿಲ್ಲ. ಇವತ್ತು ಇಲ್ಲಿ ಬಂದು ನಿದ್ದೆ ಮಾಡ್ಯಾರ, ಮಾತಾಡ್ಯಾರ, ಮಿರಾಕಲ್ ನಡೆಸಿಬಿಟ್ಟನ್ರಿ ಇಲ್ಲಿ. ಹೌದು ಸುಮಾರು ಭಾಳ ಮಿರಾಕಲ್ ನಡೆಸಿ ಸತ್ತೋಗಂಥವ್ರೆಲ್ಲ ಬದುಕಿದ್ದಾರೆ. ಆಯುರ್ವೇದಿಕ್ ಕೊಡ್ತೀವಿ ನಮ್ಮ ಕೈ. ನಾವು ಇವತ್ತಿಗೂ ಆಯುರ್ವೇದಿಕಲ್ಲಿ ನಾನು ಯಾವುದನ್ನು ಓದಿಲ್ಲ. ಅವನೇನು ನಮ್ಮ ಧ್ಯಾನದಲ್ಲಿ ಜ್ಞಾನ ಕೊಡ್ತಾನೆ ಅದನ್ನೇ ಕೊಟ್ಟರೆ ಅವ್ರು ಅದನ್ನೇ ತಿಂದಾರ ಮಾಡಿ. ಅನೇಕ ಇದಾವಂಥವೆಲ್ಲ, ಅನೇಕ ನಿದರ್ಶನ. ಸತ್ತವ್ರು ಬದುಕಿದ್ದಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇನ್ನೇನು ಇಲ್ಲಿ ಹೋಗಿಬಿಡ್ತಪ್ಪ, ಇನ್ನು ಕೋಮಾಗಿ ಹೋಗಿಬಿಡ್ತಾರೆ ಇವರು, ಬದುಕೋದಿಲ್ಲ ಅಂತ ಹೇಳಿದವರು ಬಂದು ಇಲ್ಲಿ ಹೂ ಕೇಳ್ಕೊಂಡು ಹೋದ್ರೆ ಸಾಯಂಕಾಲನೇ ಮಾತಾಡಿದ್ದಾರೆ. ಅಂಥ ಮಿರಾಕಲಲ್ಲಿ ನಡೆಸಿದ್ದಾನೆ ಅವನು. ನಮ್ಮ ಬಾಯಿಂದ ಹೇಳೋದಕ್ಕಿಂತ ನೀವು ಶನಿವಾರದ ದಿನ ಬಂದ್ರೆ ಅವರ ಹೇಳ್ತಾರೆ ನಮಗೆಲ್ಲ ಏನೇನಾಗೈತಿಲ್ಲ ಅಂತಂದು. ಹೌದ್ರ? ಯಾಕಂದ್ರೆ ನಮ್ಮದನ್ನು ನಾವು ಹೇಳ್ಕೊಂಡ್ರೆ ದೊಡ್ಡವರಾಗೋದು, ಅದನ್ನು ನಾವು ಹೇಳ್ಕೊಂಡ್ಲೂ ಬಾರದು.
ಅದನ್ನು ಭಕ್ತರ ಮುಖಾಂತರನೇ ಕೇಳಬೇಕು. ಅವ್ರ ಹೆಣ್ಮಕ್ಳಿಗೆ ನೋಡ್ರಿ ಬಾಯಿ ಬಂದಿರೋದು ಸೇವಾ ಮಾಡಾಕತ್ತಾರ. ಮತ್ತು ಮುಸ್ಲಿಮ್ಸ್ ಆ ಬಾಯಿ ಬಂದಿರೋದಕ್ಕೆ ಸೇವಾ ಮಾಡಾಕತ್ತಾರ. ಈಗ 3 ವಾರ ಆಯ್ತೇನಪ್ಪ ಬಂದವರು. 3 ವಾರ ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಅಲ್ಲಿ ಬಂದ್ರಿ ನೋಡ್ರಿ ಅವ್ರ ನೋಡ್ರಿ. ಆಮೇಲೆ ಆ ಯಮ್ಮನ ಮಕ್ಕಳಾಗಿದ್ದಲ್ಲಿ ಎಷ್ಟು ವರ್ಷ ಆಗಿತ್ತು ತಾಯಿ? 7 years ಅಂತ. 7 years, 7 ವರ್ಷ. ಈ ಗಂಡು ಮಗು ಆಗಿತ್ತು ಅವ್ರಿಗೆ. ಅಲ್ಲಿ 15 ದಿವಸ ಹೋಗಿತ್ತು ಬಾಯಿ, ಇಲ್ಲಿ ಬಂದ್ಮೇಲೆ ಬಾಯಿ ಬಂತು. ಮೂಲತಃ ಯಾವ ಜನಾಂಗದವ್ರು ಮೇಡಮ್? ನಾವು ಮುಸ್ಲಿಮ್ಸ್. 15 ದಿನ ಆದ್ಮೇಲೆ 15 ದಿನ ಬಾಯಿ ಹೋಗಿತ್ತು, ಇಲ್ಲಿಗೆ ಬಂದ್ಮೇಲೆ ಮೇಲೆ ಬಾಯಿ ಬಂತು. ಹಂಗಾಗಿ ನೀವು ಸೇವೆ ಮಾಡ್ತಾ ಇದ್ದೀರಿ. ಆಯಮ್ಮಗೂ ಬಾಯಿ ಇದ್ರಿ, ಸುಮಿಂತಾಜ್. ಆಯಮ್ಮಗೂ ಬಾಯಿ ಹೋಗಿತ್ತು ರೀ. ಆಯಮ್ಮಗೂ ಹೋಗಿತ್ತು ಬಾಯಿ, ಒಂದು 20 ದಿನ ಬಾಯಿ ಹೋಗಿತ್ತು. ಆಯಮ್ಮಗೂ ಬಾಯಿ ಬಂತು. ಆಮೇಲೆ ಇನ್ನೊಂದು ಏನಂದರೆ, ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಪರಮಾತ್ಮ ಭಾಳ ಅದ್ಭುತವಾಗಿ ಅವರು ಪ್ರಾರ್ಥನೆಯನ್ನು ಮುಟ್ಟಿಸಿದ್ದಾನೆ. ಅದು ನಮಗೆ ಭಾಳ ಖುಷಿ ವಿಚಾರ. ಯಾಕಂದರೆ ಒಂದು ವಂಶೋದ್ಧಾರ ಭಗವಂತ ಮಾಡ್ತಾ ಇದ್ದಾನಂದರೆ ಅಲ್ಲೇ ಗೊತ್ತಾಗುತ್ತೆ ಅವನಿದ್ದಾನೆ ಅನ್ನೋದು ಸಾಕ್ಷಿ. ಅಯ್ಯಮ್ಮ ಕೂಡ ಅದಕ್ಕೆ ಸಾಕ್ಷಿ. ಆಮೇಲೆ ನನಗೆ ಇನ್ನೊಂದು ಮೊನ್ನೆ ಮಿರಾಕಲ್ ಏನಂದ್ರೆ ರೀ, ಮೊನ್ನೆ ಹುಣ್ಣಿಮೆ ಇತ್ತು ನೋಡ್ರಿ. ಅವತ್ತು ಸೋಮವಾರ ಇರಬೇಕಲ್ಲ, ಸೋಮವಾರ ದಿವಸ ನಾವು ಬೇರೆ ಕಡೆ ಹೋಗಿದ್ವಿ. ಹಿಂಗೆ ಏನೋ ಕೆಲಸದ ವಿಚಾರ. ಯಾರೋ ತೂಕ ಕೊಡೋಕೆ ಬಂದಿದ್ರು ಮಠಕ್ಕೆ, ದುಡ್ಡಿನ ತೂಕ ಕೊಡೋಕೆ ಬಂದಿದ್ರು ಸ್ವಾಮಿಗೆ. ತೂಕ ಅನ್ಕೊಳ್ತಾರೆ ಇಲ್ಲಿ, ತೂಕ ಕೊಡ್ಬೇಕಂತಂದು ಏನಾರು ಕೊಡ್ತೀವಿ ಅಂತಂದೇಳಿ. ನಾ ಬಂದು ಕೇಳಿ, ಎದಕ್ಕೆ ಬಂದಿರಪ್ಪ, ನೀವೇನು ತೂಕ ಕೊಡ್ತೀರಂತಂದೇಳಿ. ಇಲ್ಲ ಸ್ವಾಮಿಯರೇ, ನಮಗೆ ಮದುವೆ ಆಗಿ 25 ವರ್ಷ ಆಗಿತ್ತು. ಈಗ ನಾನು ರಿಟೈರ್ಡ್ ಆಗಿ 1 ವರ್ಷ ಆಗಿದೆ, 60 ವರ್ಷ ನನಗೆ. ಜಾತ್ರೆಗೆ ಬಂದಿದ್ವಿ. ಜಾತ್ರೆಗೆ ಬಂದಾಗ ನಮಗೆ ಮಕ್ಕಳಾದ್ರೆ ಬಂದು ನೀವು ದುಡ್ಡಿನ ತೂಕ ಕೊಡ್ತೀವಿ ಅಂತ ನಮಸ್ಕಾರ ಮಾಡ್ಕೊಂಡು ಹೋಗಿದ್ವಿ. ನಾನು ರಿಟೈರ್ಡ್ ಆಗ್ಬೇಕಾದ್ರೆ ನಮ್ಮ ಹೆಣ್ಮಕ್ಳು 8 ತಿಂಗಳು ಪ್ರೆಗ್ನೆಂಟ್ ರೀ, ಗಂಡು ಪಾಪ ಆಗೈತೆ, ಅದಕ್ಕೆ ಬಂದೀವಿ ಅಂತ ಹೇಳಿ. ನನಗೆ ಆಶ್ಚರ್ಯ ಆಯ್ತು ರೀ. ಯಾಕಂದ್ರೆ ದೇವರು 60 ವರ್ಷ, ಅಯ್ಯಮ್ಮನಿಗೆ 45 ವರ್ಷ ವಯಸ್ಸು. ನಾನು ಕೇಳಿದೆ ಅವ್ರನ್ನ, ಇದು ನಾನು ನಿಮ್ಮ ಮೊಮ್ಮಗ ಏನಂತ ಅಲ್ರಿ ನಮ್ಮ ಮಗ ಅಂತ ಹೇಳ್ತಾನೆ. ಆಶ್ಚರ್ಯ ತಾನಿದೆಲ್ಲ. ಅಷ್ಟೇ ರೀ, ದೇವರಿದ್ದಾನೆ, ನಂಬಿಕೆಯಲ್ಲಿದ್ದಾನೆ, ಆಡಂಬರದಲ್ಲಿ ಅವನಿಲ್ಲ. ಸುಮ್ಮನೆ ದೇವ್ರು ಬಂದಂತ ಕುಣಿಯೋದು, ಕ್ಯಾಕಿ ಹೊಡಿಯೋದು, ಹೌದಲ್ಲ, ಇಂಡು ಮಂದಿ ಕಲ್ತ್ಕೊಂಡು ಅವ್ರನ್ನ ಸುಮ್ಮನೆ ಅವ್ರಿಗೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳೋದು, ಇವೆಲ್ಲ ಬಿಡಬೇಕು. ಈ ಆತ್ಮದಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿಯನ್ನು ಇಟ್ಕೊಂಡು ಅವನ ದೇವಸ್ಥಾನಕ್ಕೆ ಹೋದ ಅವನು ಏನು ಬೇಕು ಅದನ್ನು ಕೊಡ್ತಾನೆ. ನಾವೇನಂದ್ರೆ ಆಸೆ ಇಟ್ಕೊಂಡು ಹೋಗೋದು ಬಿಡ್ಬೇಕು ಅವನ ಹತ್ರ. ಆಸೆ ಇಟ್ಕೊಂಡು ಹೋಗೋದನ್ನು ಬಿಟ್ಟು ಭಕ್ತಿ ಇಟ್ಕೊಂಡು ಹೋಗಿಬಿಟ್ಟಿವಿ ಅಂದ್ರೆ ಎಲ್ಲ ಕೊಡ್ತಾನೆ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಆಸೆ ಇಟ್ಕೊಂಡು ಇಲ್ಲಿಗೆ ಬಂದವನು, ಕರೆಕ್ಟ್. ಭಕ್ತಿ ಇಟ್ಕೊಂಡು ಬಂದವನು. ಆ ಭಕ್ತಿ ಇಟ್ಕೊಂಡು ಬಂದಿದ್ದಕ್ಕಾಗಿ ಭಗವಂತ ಇವತ್ತು ಎಲ್ಲಿ ಹೋದ್ರೂ ಕೂಡ ಒಂದು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದಾನೆ, ಒಂದು ಮಠವನ್ನಾಗಿ ನಿರ್ಮಾಣ ಮಾಡ್ಯಾನ. ಆ ಮಠದೊಳಗೆ ನಮ್ಮನ್ನು ಸೇವಕರಾಗಿ ಇಟ್ಕೊಂಡಾನಷ್ಟೇ. ನಾವು ಅವನಿಗೆ ದಾಸರಷ್ಟೇ. ಮನುಷ್ಯ ದೇವರಾಗಬಾರ್ದು. ಮನುಷ್ಯ ಎಂದೂ ಕೂಡ ದೇವರಲ್ಲ. ನನ್ನ ಪ್ರಕಾರ ಮನುಷ್ಯ ಎಂದೂ ದೇವರಲ್ಲ. ನಾವು ಏನು ಮಾಡಿದ್ರೂ ಕೂಡ ಆತನಿಗೆ ದಾಸರಾಗಿ ಸೇವಕರಾಗಿ ಸೇವೆ ಮಾಡಬೇಕು ವಿನಃ ನಾನು ದೇವರನ್ನೋನು ಯಾರೂ ದೇವರಲ್ಲಿ ಜಗತ್ತೊಳಗೆ. ಅದೇನಪ್ಪ ಅಂದ್ರೆ ಸುಮ್ಮನೆ ಅವರ ಒಂದು ಮೌಢ್ಯ, ಒಂದು ಮೂಢತನ, ಅದಷ್ಟೇ. ದೇವರಾಗೋದಕ್ಕೆ ಸಾಧ್ಯವಿಲ್ಲ. ನನ್ನದೊಂದು ಏನಂದ್ರೆ, ನಮಗೆ ಕೊಪ್ಪಳ ಗವಿಸಿದ್ದಜ್ಜರು ಏನಿದಾರಲ್ಲ, ಆ ಮಠದಲ್ಲಿ ನಾನು ಚಿಕ್ಕವನು ಇದ್ದಾಗ ಅಲ್ಲಿ ಸೇವಾ ಮಾಡೀನಿ. ನನ್ನ ಕೈಲಾದಷ್ಟು ಅವರ ದಾರಿಯಲ್ಲಿ ನಡಿಬೇಕನ್ನೋದೇ ನನ್ನ ಆಸೆ, ಮತ್ತೇನಿಲ್ಲ. ನಿಷ್ಕಲ್ಮಶವಾಗಿ ನನ್ನ ಕೈಲಾದಷ್ಟು ಅವ್ರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಆ ದಾರಿಯಲ್ಲಿ ನಡಿಬೇಕನ್ನೋದೇ ನನ್ನ ಆಸೆ. ಅದು ಭಾಳ ಆಸೆ ಇತ್ತು ರೀ, ಮಠಕ್ಕೆ ಕರೆಸ್ಬೇಕು ಅವ್ರನ್ನಂತಂದೇಳಿ. 1 ವರ್ಷ ಸತತವಾಗಿ ಪ್ರಯತ್ನ ಪಟ್ಟಿದ್ದಕ್ಕೆ ಈ ವರ್ಷ ಬಂದಿದ್ರಿ ಜಾತ್ರೆಗೆ. ಬಂದು ದಾಸೋಹ ಎಲ್ಲ ನೋಡಿ ಭಾಳ ಸಂತೋಷಪಟ್ಟು, ನಮ್ಮ ಮಠದ ದಾಸೋಹಕ್ಕೆ ಎಷ್ಟಪ್ಪ 12,000 ಎಲ್ಲನಪ್ಪ, 12,000 ದಾಸೋಹಕ್ಕೆ ಕೊಟ್ಟು ಹೋದ್ರು ಅವರು ಅಜ್ಜರು. ಏನು ಕೊಟ್ಟು ಹೋಗಿದ್ರೆ ಸ್ವಾಮಿ? ಕಾಣಿಕೆಯನ್ನು. ನಾವು ಅವರಿಗೆ ಗುರು ಕಾಣಿಕೆಯನ್ನು ಕೊಟ್ಟಿವಲ್ಲ, ಅದನ್ನ ನಮಗೆ ಮತ್ತೆ ವಾಪಸ್ ಕೊಟ್ಟು ಹೋದ್ರು. ಎಂಥ ದೊಡ್ಡ ಗುಣ ಹಂಗೆ. ಅವ್ರ ದಾರಿಯಲ್ಲೇ ನಾವು ನಡಿಬೇಕನ್ನೋದೇ ನಮ್ಮ ಆಸೆ. ನಮ್ಮ ಕೈಲಾದಷ್ಟು ಅನುಸರಿಸಿ ನಡೆದ್ಬಿಟ್ರೆ ಅದೇ ನಮ್ಮ ಜೀವನ ಸಾರ್ಥಕ. ಇರೋವರೆಗೂ ಸಮಾಜದ ಸೇವೆ, ಭಕ್ತರ ಸೇವೆ ಮಾಡಬೇಕು. ದಿನ ಭಗವಂತನಲ್ಲಿ ಬೇಡೋದು ಕೂಡ ಅದನ್ನೇ. ಇರೋವರೆಗೂ ಪರಮಾತ್ಮ ನೊಂದು ಬೆಂದವರ ಸೇವೆ ಮಾಡುವ ಶಕ್ತಿ ಕೂಡ ಅಷ್ಟೇ. ಆಡಂಬರ ಬೇಡ, ಏನೂ ಬೇಡ. ನೊಂದು ಬೆಂದು ಬರ್ತಾರ ಗುರುಗಳು ಅದಾರ ಅಂತಂದೇಳಿ ನಮ್ಮ ಕೈಲಾದಷ್ಟು ಅವ್ರಿಗೆ ಸೇವೆ ಮಾಡ್ತೀವಲ್ಲ, ಅದ ನಮಗೆ ತೃಪ್ತಿ, ಮತ್ತಿನ್ನೇನು ಅಲ್ಲ. राम राम जय राजा राम, राम राम जय सीता राम.